ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬಂಗಾರಮ್ಮ ಸಜ್ಜನ ಕ್ಯಾಂಪಸ್ನಲ್ಲಾದ್ರಿ ನಿಮ್ಮ ಮಗಳಿಗೆ ಒಯ್ದು ಅಲ್ಲಿ ಹತ್ತು. ನಾವು ಸಾಲಿ ಕಲ್ತಿದ್ರೆ ಏನೇ ನಮಗೇನೋ ಗೊತ್ತಿಲ್ಲ, ನೀವೇ ಅಲ್ಲಿ ಯಾರು ಅದಾರ ಅಂತ ಕೇಳಿ ನಾನು ಫೋನ್ ಹಚ್ಚಿ ಹೇಳ್ತೀನಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಮ್ಮ ಶಾಲೆಗೊಂದು ಅಂದ ಮಗು ಅದರಿ, ಈ ಕಣ್ಣು ಕಾಣಲ್ರಿ, ನಿಮ್ಮ ಸಾಲ ಸಿಕ್ಕಿದ್ದು ಅಂತ ಅಲ್ಲಿ ಹತ್ತಿರ ಬಂದಿದೆ. ಈಗೆಲ್ಲ ತುಂಬ ಹಲೋ ಹಲೋ ರೀ, ಲಾಸ್ಟ್ ಒಂದು ಸೀಟ್ ಆದ್ರಿ ನಾಳೆ ಬಂದ. ಹಾಂ, ಲಾಸ್ಟ್ ಒಂದು ಸೀಟ್ ಆಗತ್ರಿ, ನಾಳೆ ಹೋಗಿ ಅಡ್ಮಿಷನ್ ಮಾಡಿ. ದೃಷ್ಟಿ ಆರಾಮ, ದೃಷ್ಟಿ ಎಲ್ಲ ಓದೋದು ಬರೆಯೋದು ಮಾಡ್ಲತ್ತೀ. ನಿಮಗೆ ಇನ್ನೊಂದು ವಿಷಯ ಗೊತ್ತದೇನ್ರಿ? ನಿಮ್ಮ ದೃಷ್ಟಿ ಪ್ರತಿಭಾ ಕಾರಂಜಿ ಒಳಗೆ ಹಾಡಿನ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ಫಸ್ಟ್ ಬಂದ. ಅವ್ರನ್ನ ಎಲ್ಲ ಕಾರಣ ನಾ ಏನು ಮಾಡಿಲ್ರಿ, ಅದು ನನ್ನ ಕರ್ತವ್ಯ ಇತ್ತು. ನಾವು ಮಾಡಿ ನೀರೇ ಸಾರಿ ಆಟ ನನ್ನ ಕರ್ತವ್ಯ ಇತ್ರಿ, ನಾ ಮಾಡಿದ್ವಿ. ಅಂಗವಿಕಲರಿಗೆ ದುಷ್ಟರೆಂದು ತಿಳಿದು ಅವರಿಗೆ ಕಷ್ಟದ ಕೆಲಸಗಳು, ಸಾಹಸದ ಕೆಲಸಗಳು ಮತ್ತು ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಅವರಿಗೆ ಕರುಣೆ ತೋರಿಸದೆ ಅವರಿಗೆ ಸರಿಯಾದ ಅವಕಾಶ ನೀಡಿದರೆ ಅವರು ಸಾಧನೆ ಶಿಖರವೇರುತ್ತಾರೆ ಎಂಬುದು ಈ ಕಿರುನಾಟಕದ ಸಂದೇಶ. ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಸಂಭ್ರಮದ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ವಿಶೇಷ ವ್ಯಕ್ತಿಗಳ ಕುರಿತು ಸಂವಹನ ಎಂಬ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ. ತಪ್ಪಿದ್ದಲ್ಲಿ ಕ್ಷಮೆವಿರಲಿ. ಮಡಚು, ಕಾಲ್ ಮಡಚು ಪೂರ್ತಿ ಜೋರಾಗಿ. ಬಿದ್ದಂಗ್ ಮಾಡ್ರಿ. ಸರಿ ಸರಿ ಬಾ ಹೋಲಿ ಮಾತು. ಜೋರಾಗೇನು ಜರ ಸರಿ.
ಜೋರಾಗನ್ರಿ ಜೋರಾಗಿ